ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ನಮ್ಮ ಅಕ್ಕನ ಮಕ್ಕಳಿಗೆ ದೊಡ್ಡವನಿಗೆ ಕೃಷ್ಣ ಮಾಡಿ ಸ್ಕೂಲಿಗೆ ಕಳಿಸಿದಾಳೆ. ಇವಳಿಗೆ ಸಾಯಂಕಾಲ ರಾಧೆ ಮಾಡ್ತಾಳೆ. ಅದಕ್ಕೆ ರೆಡಿ ಮಾಡೋಣ ಅಂತ ನಾನು ಬಂದಿದ್ದೀನಿ. ಮತ್ತು ಅವಳಿಗೆ ರಾಧೆ ಮಾಡೋಕ್ಕೆ ದುಪ್ಪಟ ಬೇಕಿತ್ತು, ಮತ್ತು ನೋಸ್ ಪಿನ್ ಪ್ರೆಸ್ಸಿಂಗ್ದು ಬೇಕಾಗಿತ್ತು, ಮತ್ತು ಜಡೆಬಿಲ್ಲೆ ಏನೋ ಥರ ಕೇಳಿದ್ದು. ನಾನು ಹಂಗೆ ಮನೆಯಿಂದ ಬರ್ತಾ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ ವಿಡಿಯೋನ ಇದರಲ್ಲೇ ಅಪ್ಲೋಡ್ ಮಾಡ್ತೀನಿ ನೋಡಿ. ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದರೆ ಟೈಮ್ ಇರಲಿಲ್ಲ ಅಂತ. ನಾನು ಏನೇನು ಶಾಪಿಂಗ್ ಮಾಡಿದೆ, ಏನೇನು ತೊಗೊಂಡೆ ಅನ್ನೋದನ್ನ ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿ. ಹಾಯ್ ಮಾಡು, ಹಾಯ್. ನೋಡೋಣ ಯಾವ ಥರ ರೆಡಿ ಮಾಡ್ತೀವಿ ಅಂತ. ಅಂಗಡಿ ಹತ್ರ ಬಂದಿದ್ದೀನಿ. ನೋಸ್ ಪಿನ್ ನೋಡ್ತಿದ್ದೆ, ಚೆನ್ನಾಗಿತ್ತು, ಒಂದು ತೊಗೊಂಡಿದ್ದೀನಿ. ಅವಳಿಗೆ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಬ್ಯಾಂಗಲ್ ಬೇಕು ಅಂತ ಅಂದಿದ್ಲು. ಮೇಲ್ಗಡೆ ಬಂದ್ವಿ ಅಂಗಡಿಗೆ. ಅವಳ ಡ್ರೆಸ್ಗೆ ಮ್ಯಾಚ್ ಆಗೋ ಥರ ಬ್ಯಾಂಗಲ್ಸ್ ತೊಗೊಂಡ್ವಿ. ಮತ್ತು ಅವಳಿಗೆ ಲಿಪ್ಸ್ಟಿಕ್ ಹಾಕ್ತೀವಲ್ವ, ಲಿಪ್ ಬಾಮ್ ಹಚ್ಬಿಟ್ಟು ಆಮೇಲೆ ಲಿಪ್ಸ್ಟಿಕ್ ಹಾಕೋಣ ಅಂತ ಒಂದು ಲಿಪ್ ಬಾಮ್ ತೊಗೊಂಡ್ವಿ. ಮತ್ತು ಚಾಂದ್ 12 ಕಲರ್ಸ್ ಚಾಂದ್ ತೊಗೊಂಡ್ವಿ. ಆಮೇಲೆ ವ್ಯಾಸ್ಲಿನ್ ತೊಗೊಂಡು ಹೊರಟ್ವಿ ಇವಾಗ ಅಕ್ಕನ ಮನೆಗೆ. ಬ್ಯಾಂಗಲ್ ಸ್ಟೋರಲ್ಲಿ ದುಪ್ಪಟ ಸಿಕ್ಕಿರಲಿಲ್ಲ. ಹಾಗೆ ಅಕ್ಕನ ಮನೆಗೆ ಹೋಗ್ತಾ ರೋಡಲ್ಲಿ ದುಪ್ಪಟ ಅಂಗಡಿ ಸಿಕ್ತು, ಬಟ್ಟೆ ಅಂಗಡಿ. ಅದರಲ್ಲಿ ಒಂದು ದುಪ್ಪಟ ತೊಗೊಂಡು ಹೊರಟೆ ಅಕ್ಕನ ಮನೆಗೆ. ಹಂಗೆ ನಮ್ಮ ಯಜಮಾನ್ರು ಕಡಲೆಕಾಯಿ ಸಿಕ್ತು ಅಂತ ಅಲ್ಲೇ ತಿನ್ಕೊಂಡು ನಿಂತಿದ್ರು ತೊಗೊಂಡು. ಆದಮೇಲೆ ಹೊರಟ್ವಿ, ಬಂದ್ವಿ ಅಕ್ಕ ಮನೆಗೆ. ಮಲಗಿದ್ಲಂತೆ, ಇವಾಗ ಎದ್ದಿದ್ದಾಳೆ. ನಾವು ಹೋಗೋಕ್ಕಿಂತ ನಂಗೆ ಮಾತಾಡ್ಸ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ ನೋಡಿ. ಕೃಷ್ಣ ಆಗಲ್ವಾ ನೀನು? ರಾಧೆ ಆಗ್ತೀಯಾ? ನನ್ನ ಮಗ ಕೃಷ್ಣ ಕಾಸ್ಟ್ಯೂಮಲ್ಲಿ ಹೋಗಿದ್ದಾನೆ. ಅವ್ನಿಗೇನೋ ಸ್ಕೂಲ್ ಬಿಡ್ತಿದೆ ಅಂತ ಅಂದರು. ಕರ್ಕೊಬರಕ್ಕೆ ನಾನು ಹೋಗ್ತಾ ಇದ್ದೀನಿ. ಯಾವ ಥರ ಇರುತ್ತೆ ನೋಡೋಣ ಬನ್ನಿ ಅವ್ನ ರಿಯಾಕ್ಷನ್. ಕೃಷ್ಣ ಆಗಿ ಹೋಗಿದ್ದಾನೆ ಸ್ಕೂಲ್ ಹತ್ರ. ತೆಗೆದುಬಿಟ್ಟಿದ್ದಾರೆ ಫ್ರೆಂಡ್ಸ್, ನೋಡೋಣ ಇರಿ. ನಾನು ಇಲ್ಲೇ ಸೈಡಲ್ಲಿ ಬಚ್ಚಿಟ್ಕೊಂಡಿದ್ದೀನಿ, ಇನ್ನೂ ನೋಡಿಲ್ಲ ಅವನು. ಎಲ್ಲಿ ಕಾಸ್ಟ್ಯೂಮು? ಎಲ್ಲಿ ಕೃಷ್ಣ ಕಾಸ್ಟ್ಯೂಮು? ತೆಗ್ಸ್ಬಿಟ್ರಾ? ಹೌದಾ? ID ಕಾರ್ಡ್ ಕೊಟ್ಟಿಲ್ವಾ? ಬಿಡು, ನಾಳೆ ಕೊಡ್ತಾರೆ. ಬ್ಯಾಗು ನನಗೆ ಕೊಡ್ತೀಯಾ? ನೀನು ಹಿಡ್ಕೊಬರಲ್ವಾ? ಬಾ, ಸ್ಕೂಲ್ ಡ್ರೆಸ್ಸಲ್ಲ ಹೆಂಗ ಆಡ್ತೀಯಾ? ಅವ್ರಣ್ಣ ಸ್ಕೂಲ್ ಬಿಟ್ಟ ತಕ್ಷಣ ಓಡೋಗ್ಬಿಟ್ಟ. ಅವಳು ಬರಲ್ಲ, ಇವನು ಬಿಡಲ್ಲ ಫ್ರೆಂಡ್ಸ್. ನೋಡಿ ಎಷ್ಟು ಹಿಂಸೆ ಕೊಡ್ತಾನೆ ಹುಡುಗಿಗೆ. ಅಯ್ಯೋ, ಬೀಳ್ಸ್ಬಿಟ್ಯೋ ಕಣ. ಅವನ ಮನೆ ಮೆಟ್ಲು ನೋಡಿ ಹಿಂಗಿದೆ. ಎಲ್ಲ ಹುಡ್ಕೋದು ನಾನು ಏನು ತಂದಿದ್ದೀನಿ, ಏನು ಬಿಟ್ಟಿದ್ದೀನಿ ಅಂತ. ಏನು ಸಿಕ್ತು ಬ್ಯಾಗಲ್ಲಿ? ಏನೂ ಸಿಕ್ಕಿಲ್ವಾ? ಸುರಿದು ಬಿಟ್ರೆ ಮಕ್ಕದ ಮೇಲೆ ಹೊಡೆದು ಬಿಡ್ತೀನಿ. ಹೋಗಿ ಫಸ್ಟ್ ಬಟ್ಟೆ ಬಿಚ್ಚಾಕ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರೋಕೆ ಹೋಗಿ. ಏನು ರಾಜ್ ಅಂತಾರ ಮಲ್ಗೋಣ. ಪಾಪುಗೆ ಸ್ನಾನ ಮಾಡಿಸ್ಕೊಟ್ಲು ನಮ್ಮ ಅಕ್ಕ. ತಲೆ ಒರೆಸ್ತಾ ಇದ್ದೀನಿ. ಮುದಿ ಸ್ಮೈಲ್ ಸ್ಮೈಲ್. ಮುದ್ದು ಬಂಗಾರು, ನನ್ನ ಮುದ್ದಿ. ಇವಾಗ ಆಫ್ ಮಾಡಲ್ಲ. ಯಾರ್ದು ಮುದ್ದಿ ನೀನು? ನಂದ ಅವಂದ? ಅವಂದ ಅಣ್ಣದ? ನಂದಲ್ವಾ ನೀನು? ಸಾಯಂಕಾಲ ರೆಡಿ ಮಾಡೋಣ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ನೋಡಿ ಅವಳ ಜೊತೆ ಹೇಗೆ ಆಟ ಆಡ್ತೀವಿ, ಹೇಗೆ ಟೈಮ್ ಕಳಿತೀವಿ ಅಂತ ನೀವೇ ನೋಡಿ. ಸೂಪರ್. ತಿನ್ನೋದ ಅದು? ತಿನ್ನೋದಾ?
ಹಂಗೆ ತಿನ್ನೋದಾ? ಐ ಹೋಗು, ಬೇಡ, ನಾನು ಮಾತಾಡ್ಸ್ಬೇಡ. ಟೂ ನಿನ್ನ ಜೊತೆ ಟೂ ನಿನ್ನ ಜೊತೆ ಹೋಗು. ಬೇಡವಾ? ಬಾಗ್ ಮಾಡು ಮತ್ತೆ. ಸಾರಿ ಏನು ಬಾಗ್ ಮಾಡು. ಚಿನಿ ಅವ್ನು ಎದೋಳಿಸ್ತಾ ಇದೆಯಾ ನೀನು? ಮಲ್ಗೋನ್ ಬಿಡೋನು, ಮಲ್ಗೋನೆ. ಹಾಂ, ಬೈ ಕಡೆ. ಅಯ್ಯೋ ಅಯ್ಯೋ ಅಯ್ಯೋ, ಏನು ಮಾಡ್ತಿರೋದು ನೀನು? ಓ, ಚಾಂದೆಲ್ಲ ಇಟ್ಕೊಂಡವನಾ? ಬಿಡು, ಎದೋಳಿಸ್ಬೇಡ, ಬಾ. ಶೂಟ್ ಮಾಡು. ಹೆಂಗೆ ಮಾಡ್ತಾಳೆ ನೋಡು. ಬುಲೆಟ್ ರೆಡಿ ಮಾಡ್ಕೊತಾ ಇದೆಯಾ? ಬಿಡಿಸ್ಬಿಟ್ಟಲ್ಲ. ತೋರ್ಸು ಬಳೆನ. ಬಳೆ ಅಂದರೆ ಅವಳಿಗೆ ತುಂಬ ಇಷ್ಟ. ಬಳೆ ತಂದಿದ್ದೆ, ಬಟ್ ಅವಳಿಗೆ ಸ್ವಲ್ಪ ಲೂಸ್ ಆಯಿತು, ಬಟ್ ಆದರೂ ಮುಂದಕ್ಕಾಗುತ್ತೆ. ನೋಡಿ ಅವಳಿಗೆ ಎಷ್ಟು ಖುಷಿ ಬಳೆ ಕಂಡ್ರೆ. ಬಳೆ, ಕುಂಕುಮ, ಹೂವು ಅಂದರೆ ಹೆಣ್ಮಕ್ಳಿಗೆ ಏನು ಆಸೆನೋ ಹಂಗೆ ಇವಳಿಗೂ ಅಷ್ಟೇ ಇಷ್ಟ. ಅವಳಿಗೆ ಮೊಸರು ಅಂದರೆ ಫೇವ್ರೇಟು. ನೋಡಿ ನೀವೇ, ಅವರಮ್ಮ ಸ್ವಲ್ಪ ಹಾಕ್ಕೊಟ್ಟಿದ್ದಾರೆ ಬಟ್ಲಿಗೆ, ಯಾವ ಥರ ತಿಂತಿದ್ದಾಳೆ ನೋಡಿ ನೀವೇ. ಎಷ್ಟು ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಅದನ್ನು ತಿಂತಾಳೆ ಅಂತ. ಅವ್ರ ಚಿಕ್ಕಪ್ಪಂಗೂ ಮೊಸರು ತಿನ್ನಿಸ್ತಿದ್ದಾಳೆ. ಬಲ್ಗೈಲಿ ನೆಕ್ಸ್ಟ್. ಅಯ್ಯ, ಗುಡ್ಡು ಮಗಳು. ನಂಗೆ ಬೇಡ. ನಮ್ಮ ಅಕ್ಕವ್ರ ಮನೆ ಮುಂದೆ ನೇಚರ್ ನೋಡಿ ಏನು ಸಕ್ಕತ್ತಾಗಿ ಎಲ್ಲ ಏನೇನೋ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ. ಚೆನ್ನಾಗಿದೆ ಒಂಥರ. ಮುಂದೆ ಅವ್ರದ್ದು ಹೋದ ತಕ್ಷಣ ಗ್ರೀನರಿ ಏನೋ ಒಂಥರ ವೈಬ್ ಕೊಡುತ್ತೆ. ಮಾಡಿ ಚಿಕ್ಕಪ್ಪಂಗೆ. ಹಸ್ಬೆಂಡು ಏನೋ ಕೆಲಸ ಇದೆ ಅಂತ ಹೊರಡ್ತಿದ್ರು. ಹಾಗೆ ಅಡುಗೆಗೆ ಅತ್ತೆ ಏನೋ ತರಕಾರಿ ತರ್ತೀನಿ ಅಂತ ನಮ್ಮ ಅಕ್ಕವರ ಅತ್ತೆ ಹೋಗ್ತೀನಿ ಅಂತಿದ್ರು. ಅವ್ರನ್ನ ವೆಯ್ಟ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ಇವ್ರ ಆಟಗಳು ನೋಡಿ ಅವ್ರ ಚಿಕ್ಕಪ್ಪ ಜೊತೆ ಹಿಂಗೆ ಆಡ್ತಿದ್ದಾರೆ. ಬಿಡ್ತಾ ಇಲ್ಲ ಗಾಡಿ ಮೇಲೆ. ಅವ್ರ ಚಿಕ್ಕಪ್ಪ ಗಾಡಿ ಮೇಲೆ ಕೂತ್ಕೋಬೇಕು ಅಂತ ಏನು ಸರ್ಕಸ್ ಮಾಡ್ತಿದ್ದಾಳೆ ನೋಡಿ. ನಾವು ಯಾವಾಗಾದರೂ ಅಲ್ಲಿ ಅಕ್ಕ ಮನೆಗೆ ಹೋದಾಗ ಅವಳನ್ನ ಒಂದು ರೌಂಡ್ ಓಡಿಸಿನೇ ಅವಳನ್ನ ತಂದು ಬಿಡೋದು ಮನೆಗೆ. ಅವಳಿಗೆ ನೋಡಿ ಯಾವ ಥರ ಹಿಂಸೆ ಕೊಡ್ತಿದ್ದಾರೆ ನಮ್ಮ ಮನೆಯವ್ರಿಗೆ. ಒಂದು ರೌಂಡ್. ಏನು ಖುಷಿ ಆಯ್ತಾ? ರೌಂಡು ಆಯ್ತಾ? ಇಳಿಕೆ ಅಕ್ಕ ದೇವ್ರ ಮನೆ ಕ್ಲೀನ್ ಮಾಡ್ಕೊತಿದ್ಲು. ಏನದು ಮಾಮಿನ? ಇದೆಯಾ? ಇನ್ನಿತ್ತು ಆಲ್ರೆಡಿ ಸ್ನಾನ ಮಾಡಿಕೊಂಡು ಕೃಷ್ಣಾಗ ಹೋಗಿದ್ದ ಬೆಳಗ್ಗೆ. ಅವನು ಇವಾಗ ತಂಗಿ ಜೊತೆ ನಾನು ಕೃಷ್ಣ ಆಗ್ತೀನಿ ಅಂತ ಮುಖ ತೊಳ್ಕೊಂಡು ರೆಡಿ ಆಗ್ತಿದ್ದ. ಅವನು ಉಜ್ಜೋ ಬ್ರಷಲ್ಲೇ ಅಲ್ಲಿ ಉಜ್ತೀನಿ ಕೊಡು ಅಂತ ಹಠ ಮಾಡಿಕೊಂಡು ಅವಳು ಬ್ರಷ್ನ ಉಜ್ತಾ ಇದ್ದಾಳೆ. ಬಟ್ಟೆ ಎಲ್ಲ ತಗೊಬಂದಿದ್ದೀನಿ. ಇವಾಗ ರೆಡಿ ಆಗಬೇಕು ಕೃಷ್ಣ ಅಂತಲ್ಲ. ನೀನೇ ವ್ಲಾಗ್ ಮಾಡ್ತಾ ಇದೀಯಾ? ನಾನು ಇದೇನಪ್ಪ ಹಿಂಗೆ ಮಾತಾಡ್ತಾ ಇದೀಯಾ ಅಂತ ಇದ್ದೀನಿ. ಸರಿ, ವಾಶ್ ಮಾಡ್ಕೊಂಬ, ತಿರ್ಗಾ ರೆಡಿ ಮಾಡ್ತೀವಿ.
ಮತ್ತೆ ಕೃಷ್ಣ ಆಗ್ತಾನೆ ಫ್ರೆಂಡ್ಸ್ ತಂಗಿ ಜೊತೆ. ನನಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನು ಮಾತಾಡಬೇಕು ವ್ಲಾಗಲ್ಲಿ ಅಂತ. ಇವನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ದಾನೆ, ಮೂವ್ ಮಾಡ್ತಿದ್ದಾನೆ ವ್ಲಾಗ್ನ ಅಂತ ನೋಡಿ. ಬೆಣ್ಣೆಗೆ ಮಿಕ್ಸ್ ಮಾಡಿ ನೆಕ್ತೀನಿ. ಆಮೇಲೆ ನೋಡ್ತಾ ಇರಿ. ಫೋಟೋ ಹುಡ್ಕೊಂಡು ಬಿಚ್ಚಿಬಿಟ್ಟು ನಮ್ಮ ಸಣ್ಣ ಚಿಕ್ಕನ ಕಳಿಸ್ಬಿಟ್ಟು ನಾನು ಊಟ ತಿಂದು ಮನೆಗೆ ಹೊಂಡ್ತೀನಿ ಫ್ರೆಂಡ್ಸ್. ಮಕ್ಕ ಹೇಳಿದ್ಲು ಇವನಿಗೆ ನೀನು ರೆಡಿ ಮಾಡು, ನಾನು ಅವಳಿಗೆ ರೆಡಿ ಮಾಡ್ತೀನಿ ಅಂತ. ಅವಳು ಅಡುಗೆಗೆ ಸಾಯಂಕಾಲ ಊಟಕ್ಕೆ ರೆಡಿ ಮಾಡ್ಕೊತಿದ್ಲು, ಪಲಾವು ಮತ್ತು ಪಾಯಸ ಏನೋ ಮಾಡ್ತಿದ್ಲು. ಸರಿ ಅಷ್ಟರಲ್ಲಿ ಇವನಿಗೆ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಿದ್ದೆ. ಅವನೇ ಎಷ್ಟು ಮಾತಾಡ್ತಾನೆ ಅಂದರೆ ನನಗೇನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಇವನೇ ನಾನು ವ್ಲಾಗ್ ಮಾಡ್ತಾಯಿಲ್ಲ ಅಥವಾ ಅವ್ನು ವ್ಲಾಗ್ ಮಾಡ್ತಿದ್ದಾನ ಅಂತ ಗೊತ್ತಾಗಿಲ್ಲ. ನಮ್ಮ ಅಕ್ಕ ಸ್ವಲ್ಪ ಬ್ಯುಸಿ ಇದ್ದಾಳೆ, ಅಡುಗೆ ಮಾಡ್ತಿದ್ದಾಳೆ. ಸೊ ನಾನೇ ಅವ್ನಿಗೆ ರೆಡಿ ಮಾಡ್ತಾಯಿದ್ದೀನಿ. ಅವಳೇ ರೆಡಿ ಮಾಡ್ತಾಳೆ, ಯಾಕಂದರೆ ಅವಳು ನಮ್ಮ ಕೈಲೆಲ್ಲ ಮಾಡಿಸ್ಕೊಳ್ಳೋದು ತೀಟೆ ಜಾಸ್ತಿ. ಇವನಾದರೆ ಮಾಡಿಸ್ಕೊತಾನೆ, 4 ವರ್ಷದ ಕಂದ ಮಾಡಿಸ್ಕೊತಾನೆ. ನೋಡ್ತಾ ಇರಿ ಹಂಗೆ ವೀಡಿಯೋನ. ನಾನು ಮಾಡ್ತಿರೋದೆಲ್ಲ ನೀವು ನೋಡಿ, ನಮ್ಮ ಸಾಣಚಿಕೆ ಮಾಡ್ತಿರೋದೆಲ್ಲ ಯೂಟ್ಯೂಬ್ ಚಾನಲಲ್ಲಿ ನೋಡಿ. ನಿಜವಾಗ್ಲೂ ಹೇಳ್ತೀನಿ ಎಲ್ಲ. ಅವನಿಗೆ ಇವಾಗ ರೆಡಿ ಮಾಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಟ್ಟಿದೆ, ಸೊ ಫಾಸ್ಟ್ ಮೋಷನ್ಗೆ ಹಾಕಿರ್ತೀನಿ ನೋಡಿ. ನಾನು ಲೈಟಾಗಿ ಫೌಂಡೇಶನ್ ಹಾಕೋಣ ಅಂತ ಬ್ಯೂಟಿ ಬ್ಲೆಂಡರ್ನ ವೆಟ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋದೆ. ಇವನೇ ವಿಡಿಯೋ ಆನ್ ಮಾಡಿಕೊಂಡು ಏನೋ ಮಾತಾಡ್ತಿದ್ದಾನೆ ನೋಡಿ, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್ ನೀವೇ. ರೆಡಿ ಆಗ್ತಿದ್ದೀನಿ. ಆಮೇಲೆ ಇಲ್ಲಿ ಚೇರ್ ಮೇಲೆ ಕೂತ್ಕೊಂಡು ದಿಮ್ಮ ಹಾಕ್ಕೊಂಡು ಹಿಂಗೆ ರೆಡಿ ಮಾಡಿಸ್ಕೊತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲೈಟಾಗಿ ಮೇಕಪ್ ಮಾಡೋಣ ಅಂತ ಮಾಯ್ಶ್ಚರೈಸರು, ಪ್ರೈಮರು ಮತ್ತು ಫೌಂಡೇಶನ್ನು ಪೌಡರ್ನ ಹಾಕೊತಾಯಿದ್ದೀನಿ. ಜಾಸ್ತಿ ಏನು ಬೇಡ, ಅವಳುಗಳಿಗೆ ಲೈಟಾಗೆ ಮೇಕಪ್ ಮಾಡ್ತಾಯಿದ್ದೀನಿ. ಸುಮ್ಮನೆ ಆಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸ್ಕಿನ್ನು ಅವ್ರದ್ದು ಇನ್ನೂ ಸೆನ್ಸಿಟಿವ್ ಆಗಿರುತ್ತೆ, ಸೊ ಅದರಿಂದ ಲೈಟಾಗೆ ಮೇಕಪ್ ಮಾಡ್ಕೊತಾಯಿದ್ದೀನಿ. ಜಾಸ್ತಿ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡ್ತಾಯಿಲ್ಲ. ಎಷ್ಟು ಒಟ ಅಂತ ಇದ್ದಾನೆ, ನೀವೇ ನೋಡಿ. ಲೈಟಾಗಿ ಐ ಶ್ಯಾಡೋ ಹಚ್ಕೊತೀನಿ ಗೋಲ್ಡ್ ಕಲರಲ್ಲಿ. ಅದು ಸ್ವಲ್ಪ ಲೈಟಾಗಿ ಹಚ್ಕೊತೀನಿ ಅಷ್ಟೇ. ಸಿಂಪಲಾಗಿ ಮೇಕಪ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವನು ಹುಡುಗ ಆಗಿರೋದ್ರಿಂದ ಓವರಾಗಿ ಏನು ಮಾಡ್ತಾಯಿಲ್ಲ. ಫೌಂಡೇಶನ್ನು ಪೌಡ್ರ್ ಹಾಕಿ ಮೇಕಪ್ ಮುಗಿಸ್ತಾ ಇದ್ದೀನಿ. ಲಾಸ್ಟ್ ಐನರು ಮತ್ತು ಹಾಲು ಕುಡಿಬೇಕಂತೆ. ಹಾಲು ಕುಡಿದ್ಮೇಲೆ ಲಿಪ್ಸ್ಟಿಕ್ ಒಂದು ಹಾಕಿ ಬೊಟ್ಟಿಟ್ಟು ಎಂಡ್ ಮಾಡ್ತೀವಿ ಇವನು ಮೇಕಪ್ನ. ಮುಚ್ಚಿಕೊಂಡು ಹಾಂ ಸರಿ. ಮೇಕಪ್ ಆಗಿದೆ, ಫೇಸ್ದು ಸಿಂಪಲಾಗಿ ಮಾಡಿದ್ದೀನಿ. ಮಕ್ಳಿಗೆ ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ದೀನಿ. ರಾಧೆ ರೆಡಿ ಆಗ್ತಿದ್ದಾಳೆ. ಓಪನ್. ಸಿಂಪಲ್ ಮೇಕಪ್ಪಲ್ಲಿ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಹುಡುಗನ ಕಾಮೆಂಟ್ ಮೂಲಕ ತಿಳಿಸಿ. ಕಾಸ್ಟ್ಯೂಮ್ ಎಲ್ಲ ಇಲ್ಲಿದೆ, ರೆಡಿ ಮಾಡಿಸ್ಕೊತ ಇಲ್ಲ, ಅಳ್ತಿದ್ದಾಳೆ. ಅಕ್ಕ ಅಡುಗೆ ಮಾಡ್ಬಿಟ್ಟು ಬಂದು ಸಿರಿಕ್ಷಾಗೆ ರೆಡಿ ಮಾಡ್ತಿದ್ದಾಳೆ ಸೈಡಲ್ಲಿ. ಅವಳು ಮಾಡಿಸ್ಕೊತಾನೆ ಇಲ್ಲ ಫ್ರೆಂಡ್ಸ್, ಅಳ್ತಿದ್ದಾಳೆ. ಅದು ಇದು ಬೆಂಟದು ಮಾಡೋದು ತೀಟೆ ಮಾಡಿಕೊಂಡು ರೆಡಿ ಮಾಡಿಸ್ಕೊತಿದ್ದಾಳೆ. ಇವನೇನಿಲ್ಲ, ಸೈಲೆಂಟಾಗಿ ರೆಡಿ. ಅವನಿಗೆ ರೆಡಿ ಮಾಡಿಸ್ಕೊಳ್ಳೋದು ಅಂದರೆ ತುಂಬ ಇಷ್ಟ. ಸೈಲೆಂಟಾಗಿ ರೆಡಿ ಮಾಡಿಸ್ಕೊತಿದ್ದಾನೆ. ನೀವೇ ನೋಡಿ ವಿಡಿಯೋದಲ್ಲಿ ಯಾವ ಥರ ಹೇಗೆ ಕಾಣಿಸ್ತಿದ್ದಾನೆ ನಮ್ಮ ಮುದ್ದು ಕೃಷ್ಣ. ಇವಳು ಮುದ್ದು ರಾಧೆ ರೆಡಿ ಆಗ್ತಿದ್ದಾಳೆ ನೋಡಿ. ಸೂಪರ್. ವಾವ್, ಲಿಪ್ಸ್ಟಿಕ್ ನೋಡಿ ಏನು ಚೆನ್ನಾಗಿ ಲಿಪ್ಸ್ಟಿಕ್ ಹಚ್ಚಿಸ್ಕೊತೀವ. ಲಿಪ್ಪನ್ನ ಯಾವ ಥರ ಇಟ್ಕೊಂಡು ಹಚ್ಚಿಸ್ಕೊಂಡಿದ್ದಾಳೆ. ಅವಳಿಗೆ ಈ ವಯಸ್ಸಿಗೆ ಗೊತ್ತು ಯಾವ ಥರ ಹೇಗೆ ಹಚ್ಚಿಸ್ಕೋಬೇಕು ಅನ್ನೋದು. ಕೃಷ್ಣ ರೆಡಿ ಆಗ್ತಿದ್ದಾನೆ.
ಇನ್ನೇನಿದ್ರು ಹಣೆ ಮೇಲೆ ಬೊಟ್ಟಿಟ್ಕೊಂಡು ಕಿರೀಟ ಹಾಕೊಂಬಿಟ್ರೆ ಫುಲ್ ರೆಡಿ ಕೃಷ್ಣ ಪುಟ್ಟು ರಾಧೆ. ಬಿಡು ನೆಕ್ ಕೊಡ್ತು ನೆಕ್ ಕೊಡು ನೆಕ್ ಕೊಡು. ವಾವ್, ರಾಧೆ ಔಟ್ಫಿಟ್ ನೋಡಿ ಹೇಗಿದೆ. ಮತ್ತು ಅವಳು ಕೂದಲು ಪುಟ್ಟದು, ಅವಳಿಗೆ ಇಯರ್ ಎಕ್ಸ್ಟೆನ್ಷನ್ನ ಫಿಟ್ ಮಾಡಿದ್ವಿ ಹೇರ್ ಪಿನ್ನಿಂದ. ತುಂಬ ಮುದ್ದಾಗಿ ಕಾಣಿಸ್ತಿದ್ದಾಳೆ, ನನ್ನದೇ ದೃಷ್ಟಿ ಬೀಳುತ್ತೆ ಅನಿಸುತ್ತೆ. ಕೃಷ್ಣನು ಫುಲ್ ರೆಡಿ ಆಗಿಬಿಟ್ಟಿದ್ದಾನೆ. ಅವರಮ್ಮ ಪೂಜೆ ಮಾಡೋಣ ಅಂದ್ಬಿಟ್ಟು ಕೃಷ್ಣನ ಹೆಜ್ಜೆನ ಇಡಿಸ್ತಿದ್ದಾಳೆ. ಈಗ ಅದ್ರಲ್ಲಿ ನೀನು ಇದು ಮಾಡೋ ಒಂಚೂರು ಆಟಗೆ ವಿಡಿಯೋ ಕಾಲ್ ಮಾಡು. ಒಂದೇ ನಿಮ್ಮ ಸೀನ ಮರಿ ಐತಿದಲ್ಲ ಚಂದ್ರ. ನಮ್ಮ ಬಾವಂಗೆ ಆಫೀಸ್ ಲೀವ್ ಇರಲಿಲ್ಲ, ಸೊ ಅವರು ವೀಡಿಯೋ ಕಾಲ್ ಮಾಡಿ ಮಾತಾಡ್ತಿದ್ರು. ಹೇಗೆ ರೆಡಿ ಮಾಡಿದ್ದಾರೆ ಅಂತ ವೀಡಿಯೋ ಕಾಲಲ್ಲಿ ನೋಡ್ತಿದ್ರು ಮಗಳನ್ನ ಮತ್ತು ಮಗಳು ನೋಡಿ ಅವರಪ್ಪನ ಕಡೆ ನೋಡಿಕೊಂಡು ಸೈಲೆಂಟಾಗಿ ನಿಂತಿದ್ದಾಳೆ. ಅವಳು ನಿದ್ದೆ ಬೇರೆ ಬರ್ತಿತ್ತು. ಬಾ ನಡ್ಕೊಂಡು ಬಾ ಮುದ್ದಿ. ಮಗಳು ನೋಡಿ ಫಸ್ಟ್ ನನ್ನ ಮಗಳ ಕಣ್ಣೆಸರು ಇದೆ ಅಂತ ಬೈತಿದ್ದೀನಿ. ಒಂದು ಅರ್ಧ ದಿವಸಕ್ಕೆ ಬೆಳೆದ್ಬಿಟ್ಟಾನೆ. ಓ ಇಲ್ಲ ಹಿಂಗ್ ಮಾಡೋರಂತೆ, ಲಿಪ್ಸ್ಟಿಕ್ ಹಾಕೋರಂತೆ. ಕೃಷ್ಣನ ಹೆಜ್ಜೆನ ಫುಲ್ ದೇವ್ರ ಮನೆಯವ್ರಿಗೂ ಹಿಡಿಸಿದ್ಲು. ಅವಳು ನೋಡಿ ಸೈಡಲ್ಲಿ ಅವ್ರ ಪಪ್ಪ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡ್ತಿದ್ದಾಳೆ. ಹಾಗೆ ಅಕ್ಕ ಪೂಜೆ ಮಾಡ್ತಿದ್ದಾಳೆ. ಅಕ್ಕ ಪೂಜೆ ಮಾಡಿ ಮಂಗಳಾರತಿ ಕೊಡ್ತಿದ್ದಾಳೆ. ಪೂಜೆ ಎಲ್ಲ ಮುಗಿದ್ಮೇಲೆ ಇವಳು ರೆಡಿ ಆಗಿದ್ಲಲ್ವ, ಫೋಟೋಶೂಟು ವಿಡಿಯೋ ಶೂಟ್ ಅಂತ ಮಾಡ್ಕೊತಿದ್ದೆ. ನೋಡಿ ಸೂಪರ್ ಸ್ಮೈಲ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ. ನಮಗಂತೂ ನಮ್ಮ ಮಗಳು ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ನಿಮಗೆ ಹೇಗೆ ಕಾಣಿಸ್ತಿದ್ದಾಳೆ ಅನ್ನೋದನ್ನ ಕಾಮೆಂಟ್ ಮಾಡಿ. ಮತ್ತು ಅಕ್ಕ ಅರಿಶಿನ ಕುಂಕುಮಕ್ಕೆ ಕರೆದಿದ್ಲು ಅವರು ಓನರ್ ಆಂಟಿ ಮತ್ತು ಅವ್ರ ಮೇಲ್ಗಡೆ ಮನೆಯವ್ರಿಗೆ. ಇವಳಿಗೆ ಅರಿಶಿನ ಕುಂಕುಮ ಕೊಡೋದು ಅಂದರೆ ತುಂಬ ಇಷ್ಟ. ಕೊಡ್ತಿದ್ಲು ಅಕ್ಕ, ಅವಳ ಕೈಲೇ ಕೊಡಿಸ್ತಿದ್ಲು. ಪಕ್ಕದ ಮನೆಯವ್ರಿಗೆ ಮೇಲ್ಗಡೆ ಮನೆಯವ್ರಿಗೆ ಅರಿಶಿನ ಕುಂಕುಮ ಕೊಡ್ತಿದ್ಲು. ಒಂದು ಪೋಟ ಅಮ್ಮ ಮಗೊಂದು ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ನೋಡಿ. ಕೃಷ್ಣ ಯಶೋದೆ. ಅಮ್ಮ ಮಗನ ವಿಡಿಯೋ ಮಾಡಿಸ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ. ಅವಳು ಅಳ್ತಾ ಇದ್ಲು, ಅವಳನ್ನ ಮುದ್ದಾಡ್ತವಳೆ ಅವರಮ್ಮ ಅಂತ. ಇವಳು ಅವರಮ್ಮ ಜೊತೆ ವೀಡಿಯೋ ಮಾಡಿಸ್ಕೊತಿದ್ಲು. ಬೆಣ್ಣೆ ತಿನ್ನು ಅಂದರೆ ನಂಗೆ ಮೊಸರು ಬೇಕು ಅಂತ ಮೊಸರು ಹಾಕ್ಸ್ಕೊಂಡು ತಿಂತಿದ್ದಾಳೆ. ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೆ ಅವಳದು. ಫೋಟೋಸು ವೀಡಿಯೋಸ್ ಎಲ್ಲ ಮುಗಿದ್ಮೇಲೆ ಊಟ ಹಾಕೊಟ್ಲು. ಊಟ ತಿಂತಿದ್ದಾಳೆ. ಅವನು ಯಾರು ಅಂತ ಕೇಳ್ತಾ ಇದ್ದೀರಾ? ಅವನು ನಮ್ಮ ಅಕ್ಕನ ಫ್ರೆಂಡ್ ಮಗ, ಮೇಲ್ಗಡೆ ಮನೆಯವ್ರ ಮಗ, ಭುವಿತ್ ಅಂತ. ಪಲಾವು ಪಾಯಸಕ್ಕೆ ಜೊತೆಗೆ ಬಜ್ಜಿ ಮಾಡ್ತಾಯಿದ್ದೆ. ಅಕ್ಕ ಅಲ್ಲಿ ಇದು ಮಾಡ್ತಿದ್ಲು ಅಂತ ನಾನೇ ಬಜ್ಜಿ ಹಾಕ್ತಾಯಿದ್ದೆ. ಮೊಮ್ಮಕ್ಕಳಿಗೆ ಅವ್ರ ಅಜ್ಜಿ ದೃಷ್ಟಿ ತೆಗಿತಾಯಿದ್ರು. ಎಲ್ಲ ಆ ಕಣ್ಣು ಈ ಕಣ್ಣು ಎಲ್ಲ ಹೋಗಲಿ ಅಂದ್ಕೊಂಡು ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಇದೊಂದು ಆಗಿನ ಕಾಲದಿಂದ ಬಂದಿದೆ. ಸೊ ಹಾಗೆ ಇವರು ರತ್ ನೀರು ಅನ್ನೋ ಥರ ದೃಷ್ಟಿ ನೀರು ಅಂತ ಮಾಡ್ತಿದ್ದಾರೆ.
ಅವ್ರ ಅಜ್ಜಿಗೆ ಮೊಮ್ಮಕ್ಕಳು ಅಂದರೆ ಏನು ಇಷ್ಟನೋ ದೃಷ್ಟಿ ಆಗುತ್ತೆ ಅಂತ ರತ್ನೀರು ಮಾಡಿ ಈಗ ಪೊರ್ಕೆಯಲ್ಲಿ ದೃಷ್ಟಿ ತೆಗಿತಿದ್ದಾರೆ. ಮತ್ತು ಹುಟ್ಟು ಸರ್ಗಲ್ಲೂ ದೃಷ್ಟಿ ತೆಗಿತಾರೆ ನೋಡಿ. ಇಬ್ಬರು ಇಷ್ಟು ಮುದ್ದಾಗಿದ್ದಾರೆ, ತುಂಬ ದೃಷ್ಟಿ ತಾಗುತ್ತೆ ಅವ್ರಿಗೆ ಅಂತ ಅವ್ರ ಅಜ್ಜಿ ಎಷ್ಟು ಇದು ಮಾಡ್ತಿದ್ದಾರೆ, ದೃಷ್ಟಿ ತೆಗೀತಿದ್ದಾರೆ ಅಂದರೆ ಏನೋ ಒಂಥರ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಈಗ ಫುಲ್ಲು ನಿದ್ದೆ ಬಂದಾಗ ತೂಗುಡಿಸ್ತಿದ್ಲು ಫ್ರೆಂಡ್ಸ್. ಅವ್ರ ಚಿಕ್ಕಪ್ಪನ ವಾಯ್ಸ್ ಕೇಳಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿಸ್ಕೊಂಡು ಎಷ್ಟು ಓಡಿ ಬಂದು ತೊಡೆ ಮೇಲೆ ಕುತ್ಕೊಂಡು ತಿಂತಾ ಕೂತಿದ್ದಾಳೆ ನೋಡಿ. ಬಜ್ಜಿ ಬೇಯಿಸ್ತಾ ಇದ್ದೆ. ಹಸ್ಬೆಂಡ್ ಬಂದಿದ್ದರು, ಊಟಕ್ಕೆ ಪಲಾವು ಮತ್ತು ಪಾಯಸ ಊಟಕ್ಕೆ ಹಾಕ್ಕೊಟ್ಬಿಟ್ಟು ನಾವು ಟೈಮ್ ಆಯಿತು ಹೊರಡೋಣ ಅಂತ ಅವಳಿಗೆ ಹೇಳಿದೆ. ಸರಿ ಅರಿಶಿನ ಕುಂಕುಮ ತಗೋ ಅಂತ ಅಕ್ಕ ಅರಿಶಿನ ಕುಂಕುಮ ಕೊಟ್ಟಳು. ತಗೊಂಡು ಹೊರಡಬೇಕು. ಸಾಕು ಹೋಗ್ಬರೆ. 9:30 10 o'clock ಆಗಿತ್ತು, ಮನೆಗೆ ಹೊರಟ್ವಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹನಾ ಉಮೇಶ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಧೆ ಕೃಷ್ಣ ಹೇಗಿದ್ರು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಬಾಯ್, ಗುಡ್ ನೈಟ್.